ಕ್ಯಾನ್ಸರ್ ಈ ಪದವೇ ಭಯವನ್ನ ತರುತ್ತೆ. ಇದು ನಮ್ಮ ಕಾಲದ ಅತ್ಯಂತ ಮಾರಕ ಕಾಯಿಲೆಗಳಲ್ಲೊಂದಾಗಿದೆ. ಪ್ರತಿ ವರ್ಷ ಲಕ್ಷಾಂತರ ಜೀವಿಗಳನ್ನ ಇದು ಬಲಿ ಪಡಿತಾ ಇದೆ. ವರ್ಷಗಳಿಂದ ವಿಜ್ಞಾನಿಗಳು ಇದರ ವಿರುದ್ಧ ಹೋರಾಡಲು ಉತ್ತಮ ಮಾರ್ಗಗಳನ್ನ ಹುಡುಕ್ತಾ ಇದ್ದಾರೆ. ಮತ್ತು ಈಗ ಹೊಸ ಭರವಸೆಯೊಂದು ಹೊರಹೊಮ್ಮಿದೆ. ಅದು ರಷ್ಯಾದ ಸಂಶೋಧಕರು mRNA ತಂತ್ರಜ್ಞಾನದಿಂದ ಒಂದು ಅದ್ಭುತ ಕ್ಯಾನ್ಸರ್ ಲಸಿಕೆಯನ್ನ ಕಂಡುಹಿಡಿದಿದ್ದಾರೆ. ಕೋವಿಡ್-19 ಲಸಿಕೆಗಳಲ್ಲಿ ಬಳಸಲಾಗುವ ಅದೇ ತಂತ್ರಜ್ಞಾನ ಇದು, ಆದರೆ ಸ್ವಲ್ಪ ವಿಭಿನ್ನವಾಗಿದೆ. ಇದು ವ್ಯಕ್ತಿಗೆ ಅನುಗುಣವಾಗಿ ಪ್ರತಿ ರೋಗಿಗೆ ಅವರ ಸ್ವಂತ ಕ್ಯಾನ್ಸರ್ ಕೋಶಗಳ ಆಧಾರದ ಮೇಲೆ ನಿರ್ದಿಷ್ಟವಾಗಿ ವಿನ್ಯಾಸಗೊಳಿಸಲಾಗಿದೆ. ಈ ಲಸಿಕೆ ಕ್ಯಾನ್ಸರ್ ಗೆಡ್ಡೆಯನ್ನ ಹೆಚ್ಚು ಪರಿಣಾಮಕಾರಿಯಾಗಿ ಗುರುತಿಸಲು ಮತ್ತು ಅದರ ಮೇಲೆ ದಾಳಿ ಮಾಡಲು ಸಹಾಯ ಮಾಡುತ್ತೆ. ಎಂಟರೋಮಿಕ್ಸ್ ಎಂದು ಕರೆಯಲ್ಪಡುವ ಈ ಲಸಿಕೆ ಆರಂಭಿಕ ಹಂತದಲ್ಲಿ ಭರವಸೆಯ ಫಲಿತಾಂಶಗಳನ್ನು ತೋರಿಸಿದೆ. ಕೊಲೊರೆಕ್ಟಲ್ ಮತ್ತು ಆಕ್ರಮಣಕಾರಿ ಮೆದುಳಿನ ಗೆಡ್ಡೆಗಳಂತ ಕೆಲವು ಕ್ಯಾನ್ಸರ್ ರೋಗಿಗಳ ಮೇಲೆ ಇದನ್ನ ಪರೀಕ್ಷಿಸಲಾಗ್ತಾ ಇದೆ. ಆರಂಭಿಕ ವರದಿಗಳ ಪ್ರಕಾರ ಇದು ಬಲವಾದ ರೋಗ ನಿರೋಧಕ ಪ್ರತಿಕ್ರಿಯೆಗಳನ್ನ ಮತ್ತು ಗೆಡ್ಡೆ ನಿಯಂತ್ರಣವನ್ನ ಮಾಡ್ತಾ ಇದೆ. ರಷ್ಯಾ ಈ ಲಸಿಕೆಯನ್ನ 2025ರಿಂದ ರೋಗಿಗಳಿಗೆ ಉಚಿತವಾಗಿ ನೀಡೋದಕ್ಕೆ ಯೋಜಿಸಿದೆ. ಇದು ಯಶಸ್ವಿಯಾದ್ರೆ ಕ್ಯಾನ್ಸರ್ ಚಿಕಿತ್ಸೆ ವಿಧಾನವನ್ನ ಬದಲಾಯಿಸಬಹುದು. ಕಠಿಣ ಚಿಕಿತ್ಸೆಗಳನ್ನ ಸುಲಭಗೊಳಿಸೋದು ಹಾಗೂ ಕ್ಯಾನ್ಸರ್ನಿಂದ ಸಾವಿನ ಸಂಖ್ಯೆ ಕಡಿಮೆಯಾಗುವ ಹೊಸ ಭರವಸೆಯನ್ನ ತಂದಿದೆ.